Many years ago, a few soldiers lived in Japan. They were good fighters and were very faithful to their masters. They lived disciplined lives and were called samurai warriors. Let us read the story of a samurai warrior who got angry and did something wrong. So, in Japan, there were few soldiers, some soldiers long ago. They were good fighters and very faithful to their masters. ಅಂದರೆ ತುಂಬ ಒಳ್ಳೆಯ ಯೋಧರು ಮತ್ತು ನಿಯತ್ತು ಅವರ ಒಂದು ಮಾಸ್ಟರ್ಸ್ ಅಥವಾ ಯಜಮಾನರಿಗೆ ತುಂಬ ನಿಯತ್ತಾಗಿದ್ದರು. ದೇ ಲಿವ್ಡ್ ಡಿಸಿಪ್ಲಿನ್ಡ್ ಲೈಫ್ಸ್, ಅವರ ಲೈಫಲ್ಲಿ ತುಂಬ ಡಿಸಿಪ್ಲಿನ್ ಇತ್ತು, ಶಿಸ್ತಿನಿಂದ ಅವರು ಜೀವನ ಮಾಡ್ತಾಯಿದ್ರು. ಆ್ಯಂಡ್ ದೇ ವರ್ ಕಾಲ್ಡ್ ದ ಸಮುರಾಯ್ ವಾರಿಯರ್ಸ್. ದೇ ವರ್ ಕಾಲ್ಡ್ samurai warriors. So, in this lesson, we will be learning the story of one samurai warrior who got angry and did something wrong. So, after that, what all he happened in his life, we will be learning in this lesson. Once, a samurai warrior got angry with his master and without thinking killed him. He regretted his action, but the master was dead and gone. ಸೊ ಏನಾಯಿತು, ಒಬ್ಬ ಸಮುರಾಯ್ ವಾರಿಯರ್ ಔಟ್ ಆಫ್ ಆ್ಯಂಗರ್, ಅವನ ಕೋಪದಲ್ಲಿ ಅವನ ಯಜಮಾನನ್ನು ಸಾಯಿಸಿಬಿಡ್ತಾನೆ. ಅದಾದಮೇಲೆ ಈ ರಿಗ್ರೆಟ್ಸ್ ಅಂದರೆ ಅವನ ತಪ್ಪಿನ ಅರಿವಾಗಿ ಅವನಿಗೆ ಪಶ್ಚಾತ್ತಾಪ ಪಡ್ತಾನೆ. ಬಟ್ ದ ಮಾಸ್ಟರ್ ವಾಸ್ ಡೆಡ್ ಆ್ಯಂಡ್ ವಿ ಕುಡ್ ನಾಟ್ ಬ್ರಿಂಗ್ ಹಿಮ್ ಬ್ಯಾಕ್. ಹಿ ನ್ಯೂ that if he were to be caught, he would be put to death. ಸೊ ಅವನಿಗೇನು ಗೊತ್ತಾಯಿತು, ಅವನನ್ನೇನಾದರೂ ಹಿಡ್ಕೊಂಡ್ರೆ, ಸಿಕ್ಕಾಕೊಂಡ್ರೆ, ದೇ ವಿಲ್ ಕಿಲ್ ಹಿಮ್. ಹಿ ಗಾಟ್ ವೆರಿ ಸ್ಕೇರ್ಡ್ ಆ್ಯಂಡ್ ರ್ಯಾನ್ ಅವೇ. ಸೊ ವಾಟ್ ಹಿ ಡಿಡ್, ಹಿ ಗಾಟ್ ವೆರಿ ಸ್ಕೇರ್ಡ್ ಮೀನ್ಸ್ ಹೆದರ್ಕೊಂಡು ಅಲ್ಲಿಂದ ಓಡ್ ಹೋದ. ಹಿ ವೆಂಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ till he arrived at a small village. The village was separated from the rest of the world by a mountain. So what happened? He went from place to place. ಒಂದು ಊರಿಂದ ಇನ್ನೊಂದು ಊರಿಗೆ ಅಲಿತಾ ಫೈನಲಿ he reached a small village. And ಆ ವಿಲೇಜ್ ಹೆಂಗಿತ್ತು ಅಂತಂದರೆ, ಇಟ್ ವಾಸ್ ಸೆಪ್ರೇಟೆಡ್ ಬೈ ಅ ಮೌಂಟೇನ್ ಫ್ರಮ್ ದ ರೆಸ್ಟ್ ಆಫ್ ದ ವರ್ಲ್ಡ್. ಇಡೀ ವರ್ಲ್ಡ್ಗೂ ಆ ವಿಲೇಜ್ಗೂ ಒಂದು ಮೌಂಟೇನ್ ಇತ್ತು ಮಧ್ಯದಲ್ಲಿ. ಸೊ ಹಾಗಾಗಿ they were not having any kind of contact with the rest of the world. ಅವರ ಒಂದು ಹಳ್ಳಿಯೊಳಗೇ ಅವರು ಜೀವನ ಮಾಡ್ತಾ ಇದ್ದ ಅಂತ ಒಂದು ಹಳ್ಳಿ. The path across the mountain was narrow and dangerous. Many villagers had died while climbing it. ಸೊ ಹೇಗಿತ್ತು ಆ ಮೌಂಟೇನ್, ಆ ಬೆಟ್ಟ ಅಂತಂದರೆ, ಇಟ್ ವಾಸ್ ವೆರಿ ನ್ಯಾರೋ. ಅಲ್ಲಿ ಒಂದು ದಾರಿ ಇತ್ತು, ಆದರೆ ತುಂಬ ಸಣ್ಣ ದಾರಿ ಮತ್ತು ಡೇಂಜರಸ್ ದಾರಿ. ಇಟ್ ವಾಸ್ ವೆರಿ ಡೇಂಜರಸ್. ಸೊ ಮೆನಿ ವಿಲೇಜರ್ಸ್, ತುಂಬ ಹಳ್ಳಿಯವರು ಅಲ್ಲಿ ಹೋಗ್ತಾ ಹೋಗಿದ್ರು. ದೇ ಹ್ಯಾಡ್ ಡೈಡ್ ವೈಲ್ ಟ್ರೈಂಗ್ ಟು ಕ್ಲೈಮ್ ಇಟ್. ಓಕೆ, ಹತ್ತುವಾಗ ಸತ್ತೋಗಿದ್ರು. ದ ವಾರಿಯರ್ ಡಿಸೈಡೆಡ್ ಟು single-handedly carve a road through the mountain. So what this warrior thought, I should carve a road, I should make a road. ಒಂದು ರೋಡನ್ನು ಅಲ್ಲಿ ಕೆತ್ತಬೇಕು. ಕಾರ್ವಿಂಗ್ ಮೀನ್ಸ್ ಕೆತ್ತೋದು, single-handedly ಮೀನ್ಸ್ ಅಲೋನ್. ಸೊ ನಾನು ಈ ಮೌಂಟೇನನ್ನು ಕೆತ್ತಿ ಒಂದು ದಾರಿ ಮಾಡಬೇಕು ಅಂತ ಈ ವಾರಿಯರ್ ಡಿಸೈಡ್ ಮಾಡ್ತಾನೆ. He wanted to connect the village with the rest of the world and help the villagers. So what was his plan? He wanted to connect the village, ಹಳ್ಳಿ ಮತ್ತು ಇಡೀ ಪ್ರಪಂಚದ ಬಾಕಿ ಪ್ರಪಂಚನ ಕನೆಕ್ಟ್ ಮಾಡಬೇಕು, ಒಂದು ರೋಡ್ ಮಾಡಿ ಕನೆಕ್ಟ್ ಮಾಡಬೇಕು. ದಟ್ ವಾಸ್ ಹಿಸ್ ಥಾಟ್. He worked from early morning to late evening. In 4 years, he had almost dug halfway into the mountain. So what happened? This man, from early morning to late evening, ಕತ್ಲೆ ಆಗೋವರೆಗೂ, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅಂದರೆ ತುಂಬ ಬೆಳಗ್ಗೆ. ಸೊ ಇಡೀ ದಿನ ಹಿ ಯೂಸ್ ಟು ಗೋ ಆನ್ ಡಿಗ್ಗಿಂಗ್, ಕಂಟಿನ್ಯೂಸ್ಲಿ ಕೆಲಸ ಮಾಡ್ತಿದ್ದ. ಸೊ ಇನ್ 4 years, he had almost dug halfway into the mountain. ಸೊ 4 ವರ್ಷಗಳಲ್ಲಿ ವಾಟ್ ಹ್ಯಾಪನ್, ಅರ್ಧ ದಾರಿ ಹೋಗ್ಬಿಟ್ಟಿದ್ದ ಮೌಂಟೇನ್ ಒಳಗಡೆ ಕೆತ್ತಿ. he had made halfway, he had already made. One morning when he was working hard in the tunnel. ಸೊ ಟನಲ್ ಅಂದರೆ ಸುರಂಗ, ಏನು ಇವನು ದಾರಿ ತೆಗಿತಾ ಇದ್ದ, ಇಟ್ ಇಸ್ ಲೈಕ್ ಅ ಟನಲ್ ಮೀನ್ಸ್
ಸುರಂಗ. ಸೊ ಈ ಸುರಂಗನ ಅವನು ತೆಗೆಯುವಾಗ ಒನ್ ಡೇ ವಾಟ್ ಹ್ಯಾಪನ್, ಅ ಯಂಗ್ ಮ್ಯಾನ್ ಶೌಟೆಡ್ ಹಿಸ್ ನೇಮ್. ಸೊ ಒನ್ ಮ್ಯಾನ್ ಕೇಮ್ ದೇ ಆ್ಯಂಡ್ ಹಿ ಕಾಲ್ಡ್ ಹಿಸ್ ನೇಮ್. ಹಿ ಆಸ್ಕ್ಡ್ ದ ಸಮುರಾಯ್ ಟು ಕಮ್ ಔಟ್. ಸೊ ಏನು ಹೇಳ್ತಾನೆ, ಹೊರಗಡೆ ಬಾ ಅಂಥೇಳಿ ಆ ಸಮುರಾಯಿನ ಕರಿತಾನೆ. ದ ಯಂಗ್ ಮ್ಯಾನ್ ವಾಸ್ ದ ಸನ್ ಆಫ್ ದ ಮ್ಯಾನ್ ದ್ಯಾಟ್ ದ ಸಮುರಾಯ್ ಹ್ಯಾಡ್ ಕಿಲ್ಡ್. ಸೊ ಯಾರು ಈ ಯಂಗ್ ಹುಡುಗ ಅಂತಂದರೆ, ಹಿ ವಾಸ್ ದ ಸನ್ ಆಫ್ ದ ಮ್ಯಾನ್, ಇವನು ಸಾಯಿಸಿ ಬಂದಿದ್ನಲ್ಲ ಯಜಮಾನ, ಅವನ ಮಗ, ಅವನು ಇವನನ್ನು ಕರಿತಾ ಇದ್ದಾನೆ ಬಂದು ಅಲ್ಲಿ. ಹಿ ವಾಂಟೆಡ್ ಟು ಟೇಕ್ ರಿವೆಂಜ್. ಸೊ ವೈ ದಿಸ್ ಬಾಯ್ ಹ್ಯಾಡ್ ಕಮ್, ಹಿ ಹ್ಯಾಡ್ ಕಮ್ ಟು ಟೇಕ್ ರಿವೆಂಜ್. ರಿವೆಂಜ್ ಅಂದರೆ ಸೇಡು ತೀರಿಸ್ಕೊಳ್ಳೋಕ್ಕೆ ಅವನು ಅಲ್ಲಿ ಬಂದಿದ್ದಾನೆ. ಐ ಡಿಸರ್ವ್ ಟು ಡೈ ಸೆಡ್ ದ ಸಮುರಾಯ್. ಕಿಲ್ ಮೀ ಇಫ್ ಯು ವಾಂಟ್, ಬಟ್ ವೇಟ್ ಟಿಲ್ ಐ ಹ್ಯಾವ್ ಕಂಪ್ಲೀಟೆಡ್ ದಿಸ್ ಟನಲ್. ಸೊ ವಾಟ್ ದ ಸಮುರಾಯ್ ಸೇಸ್, ಐ ಡಿಸರ್ವ್ ಟು ಡೈ, ನಾನು ಸಾಯಲೇಬೇಕು, ನಾನು ಅದಕ್ಕೇ ಅರ್ಹತೆ ಇರೋದು. ಬಟ್ ವೆಯ್ಟ್, ಸ್ವಲ್ಪ ದಿನ ವೆಯ್ಟ್ ಮಾಡು. ಐ ಹ್ಯಾವ್ ಟು ಕಂಪ್ಲೀಟ್ ದಿಸ್ ಟನಲ್, ಈ ಟನಲ್ ಸುರಂಗ ಮಾರ್ಗ ನಾನು ರೆಡಿ ಮಾಡಿಬಿಡ್ತೀನಿ, ಆಮೇಲೆ ಯು ಕ್ಯಾನ್ ಕಿಲ್ ಮೀ, ಆಫ್ಟರ್ ದ್ಯಾಟ್ ಯು ಕ್ಯಾನ್ ಕಿಲ್ ಮೀ. ದ ಯಂಗ್ ಮ್ಯಾನ್ ಅಗ್ರೀಡ್ ಟು ವೆಯ್ಟ್. ಸೊ ವಾಟ್ ದ ಯಂಗ್ ಮ್ಯಾನ್ ಥಾಟ್, ಓಕೆ ಲೆಟ್ ಮೀ ವೆಯ್ಟ್ ಟಿಲ್ ಹಿ finishes the tunnel. He watched, fascinated, as the samurai worked hard day after day. So every day this man, the young man, was watching at him, and the samurai was continuously working hard, and he was fascinated by seeing him. Fascinated ಅಂದರೆ ತುಂಬ ಆಶ್ಚರ್ಯ ಅವನಿಗೆ, ಹೇಗೆ ಒಂದು ಮನುಷ್ಯ ಇಷ್ಟು ಕಷ್ಟಪಡ್ಬೋದು ಅಂತ. The rocks that he was digging through were huge. ಸೊ ಏನು ಬಂಡೆಗಳು ಅವನು ಡಿಗ್ ಮಾಡ್ತಾ ಇದ್ನೋ ತುಂಬ ದೊಡ್ಡ ದೊಡ್ಡ ಬಂಡೆಗಳಿದ್ವು. At the end of a day's work, it seemed that the rocks were untouched. ಅವು ಎಷ್ಟು ದೊಡ್ಡ ಬಂಡೆಗಳು ಅಂತಂದರೆ, ಈವನ್ ಆಫ್ಟರ್ ದ ಹೋಲ್ ಡೇಸ್ ವರ್ಕ್, ಒಂದು ಇಡೀ ದಿನ ಕೆಲಸ ಮಾಡಿದರೂ ಕೂಡ ಆ ರಾಕ್ಸ್ನ ಮುಟ್ಟೇ ಇಲ್ವೋ ಏನೋ ಅಂತ ಅನ್ನಿಸ್ತಿತ್ತು. ಅಷ್ಟೊಂದು ಕೆತ್ತಿದ್ರೂ ಕೂಡ ಹಾಗೇ ಇದ್ದಂಗೆ ಕಾಣೋದು, ಅಷ್ಟು ದೊಡ್ಡ ದೊಡ್ಡ ಬಂಡೆಗಳು. The young man began to slowly develop respect for his enemies, hard work and patience. So this man, when he was seeing the samurai work, what happened? He slowly developed some respect ಅಥವಾ ಮರ್ಯಾದೆ. ಅವನು ಅಷ್ಟು ಕಷ್ಟಪಡ್ತಾ ಇರೋದು ನೋಡಿ ಅವನು ವೈರಿ ಆಗಿದ್ರೂ ಕೂಡ ಅವನನ್ನು ರೆಸ್ಪೆಕ್ಟ್ ಮಾಡಬೇಕು, ಅವನ ಹಾರ್ಡ್ ವರ್ಕ್ನ ರೆಸ್ಪೆಕ್ಟ್ ಮಾಡಬೇಕು, ಮತ್ತು ಅವನ ತಾಳ್ಮೆನ ರೆಸ್ಪೆಕ್ಟ್ ಮಾಡಬೇಕು ಅಂಥೇಳಿ ಅನ್ನಿಸ್ತಾ ಇದ್ದು. ಪೇಷನ್ಸ್ ಮೀನ್ಸ್ ತಾಳ್ಮೆ. ಆಫ್ಟರ್ ಸಮ್ ಟೈಮ್ ದ ಯಂಗ್ ಮ್ಯಾನ್ ಸ್ಟಾರ್ಟೆಡ್ ಟು ಹೆಲ್ಪ್ ದ ಸಮುರಾಯ್. ಸೊ ವಾಟ್ ಹ್ಯಾಪನ್, ಆಫ್ಟರ್ ಸಮ್ ಟೈಮ್ ಇವನ್ ದ ಯಂಗ್ ಮ್ಯಾನ್ ಸ್ಟಾರ್ಟೆಡ್ ಹೆಲ್ಪಿಂಗ್ ದ ಸಮುರಾಯ್. ದೇ ಡಗ್ ಆ್ಯಂಡ್ ಕ್ಯಾರಿಡ್ ದ ರಬಲ್ ಟುಗೆದರ್. ಸೊ ಅವ್ರು ದಿನ ತೋಡ್ಬಿಟ್ಟು ದೇ ವರ್ ಕ್ಯಾರಿಂಗ್ ದ ರಬಲ್ ಅಂದರೆ ದ ವೇಸ್ಟ್ ವಿಚ್ ಇಸ್ ರಿಮೂವ್ಡ್ ಫ್ರಮ್ ದ ರಾಕ್ಸ್. ದ ರಬಲ್ ಅಂದರೆ ಅಲ್ಲಿ ಸಿಗುವಂಥ ಕಲ್ಲುಗಳು, ಬಂಡೆಗಳೇನು ತುಂಡಿರ್ತಲ್ಲ ಅದು, ಅದನ್ನು ದೆ ಕ್ಯಾರಿ ಇಟ್ ಟುಗೆದರ್, ಇಬ್ಬರು ಜೊತೆಲೇ ಸೇರಿ ದೇ ಯೂಸ್ ಟು ಥ್ರೋ ಇಟ್. ದೆನ್ ಮೆನಿ ಇಯರ್ಸ್ ಪಾಸ್ಡ್ ಆ್ಯಂಡ್ ಬೋತ್ ದ ಮೆನ್ ಕೆಪ್ಟ್ ಡಿಗ್ಗಿಂಗ್ ದ ಮೌಂಟೇನ್. ತುಂಬ ವರ್ಷಗಳು ಕಳೆದರೂ ಕೂಡ ಮತ್ತು ಅವರಿಬ್ಬರೂ ಸೇರಿ ಆ ಬೆಟ್ಟನ ಕೆತ್ತಾನೇ ಇದ್ದರು. ಆ್ಯಂಡ್ ದೆನ್ ಒನ್ ಡೇ ದ ಟೂ ಮೆನ್ ಬ್ರೋಕ್ ಥ್ರೂ ಟು ದಿ ಅದರ್ ಸೈಡ್. So one fine day what happened? Both of them were ready, they were successful to open the other side of the mountain. So they had made the tunnel. Suranga ready agittu. Finally, the villagers were no longer alone. So the villagers were no longer alone. Andre they could now easily connect with the rest of the world. ಆ ವಿಲೇಜ್ಗೆ ಮತ್ತು ಇಡೀ ಬಾಕಿ ವರ್ಲ್ಡ್ಗೆ ಒಂದು ಕನೆಕ್ಷನ್ ಆಯಿತು. ಐ ಆಮ್ ರೆಡಿ ಟು ಡೈ ಸೆಡ್ ದ ಸಮುರಾಯ್ ನೀಲಿಂಗ್ ಬಿಫೋರ್ ದಿ ಯಂಗ್ ಮ್ಯಾನ್. ಯು ಕ್ಯಾನ್ ಕಿಲ್ ಮೀ ನೌ. ಸೊ ವಾಟ್ ಹ್ಯಾಪನ್ ನೌ, ಬಿಕಾಸ್ ದ ಟನಲ್ ವಾಸ್ ರೆಡಿ. ಸೊ ಸಮುರಾಯ್ ಹಿ ನೀಲ್ಸ್ ಡೌನ್. ನೀಲಿಂಗ್ ಮೀನ್ಸ್ ಮಂಡಿ ಊರಿ ಕೂರೋದು. ನೀಲ್ ಡೌನ್ ಆ್ಯಂಡ್ ಹಿ ಸೇಸ್ ಐ ಆಮ್ ರೆಡಿ ಟು ಡೈ, ಕಮ್ ಆನ್ ಯು ಕ್ಯಾನ್ ಕಿಲ್ ಮೀ ನೌ. The young man raised his sword with a cry, rushing to his head. At last, he could take revenge for his father's death. So what happened? The young man, he saw that when the samurai was kneeling at him, he thought that I should kill him, and
At once he got that anger in his mind, and that time he felt that the blood is coming to his head. It is rushing up means the blood is filled with anger. That is what it means. So he takes out his sword to kill this man so that he can finish the revenge. ಆ ಸೇಡ್ನ ತೀರಿಸ್ಕೋಬಹುದು ಅಂತ ಅವನು ಎತ್ತುತ್ತಾನೆ. ಆದರೆ but he found that he could not kill the samurai. Slowly he put his sword down. So what happens? He feels afterwards, even though he removes his sword to kill him, he feels that he cannot kill the samurai, and so he puts his sword down. ಅವನ ಕತ್ತಿನ ಕೆಳಗೆ ಹಾಕ್ತಾನೆ. You are a killer, he said, but I've learned a lot from you in the last few years. How can I harm my teacher? He dropped his sword and walked away. So, what this boy says, that even though you have killed my father, you have taught me, I have learned so many things from you in these last few years. So that means you are my teacher, so I cannot kill my teacher. And that's why he drops his sword. ಅಂದರೆ ಅವನ ಕತ್ತಿನ ಕೆಳಗೆ ಹಾಕಿ ಅಲ್ಲಿಂದ ಅವನು ಹೋಗ್ಬಿಡ್ತಾನೆ. He walks away from there. Okay, I hope you all have understood this lesson. If not, please listen to it again, and whatever work is given to you, do it as soon as possible. Thank you.